ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ನಾನಿವತ್ತು ನಮ್ಮೂರ ಹಬ್ಬ ಮುಗಿಸ್ಕೊಂಡು ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗ್ತಾಯಿದ್ದೀನಿ. ಅವ್ರವ್ರು ಕೂಡ ಹಬ್ಬ ಇತ್ತು. ನಮ್ಮೂರ ಹಬ್ಬ ಆದ ಮಾರನೆಗೆ ಅವ್ರೂರಲ್ಲಿ ಹಬ್ಬ ಇತ್ತು. ಸೊ ಅದಕ್ಕೆ ಅಪ್ಪನ ಕೇಳಿ ನಾನು ಬೆಳಗ್ಗೆನೇ ಬಿಡಿಸ್ಕೊತಾ ಇದ್ದೆ. ಇದು ಬಂದು ಟೈಮ್ ಬಂದು 7:30 7:45 ಆಗಿತ್ತು. ಇಬ್ನಿ ನೋಡ್ತಾ ಇರ್ಬೋದು ಎಷ್ಟು ಸುರಿತಾ ಇದೆ ಅಂದರೆ ಸಿಕ್ಕಾಪಟ್ಟೆ ಇಬ್ನಿ ಇತ್ತು. ನನಗೆ ಈ ಇಬ್ನಿಲಿ ಹೋದ್ರಂತೂ ಫುಲ್ ತಲೆನೋವು ಫಿಕ್ಸ್ ಅನ್ಕೊಳ್ತಾ ಇದ್ದೆ. ನಾನು ಅದೇ ತಾನೇ ತಲೆಗೆ ಸ್ನಾನ ಮಾಡಿ ಹೊರಟಿದ್ವಿ. ಸಿಕ್ಕಾಪಟ್ಟೆ ಇಬ್ನಿ ಸುರಿತಾ ಇತ್ತು. ಅಂದರೆ ಚಿಕ್ಕಮ್ಮ ಅವರು ಬೇಗನೆ ಬಾ, ಅಲ್ಲೂ ಕೂಡ ತಂಪನ ಪೂಜೆ ಅಂತ ಮಾಡಿಸ್ತಾರೆ, ತಂಬಿಟ್ಟು ಪೂಜೆ. ಸೊ ಅದಕ್ಕೆ ಅವ್ರ ಜೊತೆಗೆ ಹೋಗು, ನನ್ನ ತಂಗಿದಿರ ಜೊತೆಗೆ ಹೋಗುವೆ ಬಾ ಅಂತ ಹೇಳಿ ಹೇಳಿದರು ಚಿಕ್ಕಮ್ಮ. ಅದಕ್ಕೆ ನಾನು ಆಯಿತು ಅವ್ರ ಜೊತೆಗೆ ಹೋಗೋಣ ಅಂತೇಳಿ ಹೊರಟೆ. ಅಮ್ಮನ ಮನೆಯಲ್ಲೇ ಸ್ನಾನ ಮಾಡ್ಕೊಂಡು ಹೊರಟೆ. ಸಿಕ್ಕಾಪಟ್ಟೆ ಚಳಿಗೆ ನನಗೆ ಕಿವಿಯೆಲ್ಲ ಫುಲ್ಲು ಏನು ಚಳಿಗೆ ಒಂಥರ ಆಗ್ತಾಯಿತ್ತು ಕಿವಿಯೆಲ್ಲ. ಅಪ್ಪ ಬೈತಾಯಿದ್ರು, ಒಂದು ಟೋಪಿನೂ ಕೂಡ ನೀನು ತಲೆಗೆ ಹಾಕಿಲ್ಲ, ಏನಾದರೂ ಹಾಕೋಬೇಕಲ್ವ, ವೇಲಾದರೂ ಕಟ್ಕೋ ಅಂತ ಅಪ್ಪ ಬೈತಾರೆ. ಈ ಚಳೀಲಿ ಹೋದರೆ ಪಕ್ಕ ಹುಷಾರು ತಪ್ತೀಯಾ ಅಂತ ಬೈತಾಯಿದ್ರು ಅಪ್ಪ ನನಗೆ. ಆಯಿತು ಬಿಡು ಪಾಪ ತಗೊಬಂದಿಲ್ಲ ಅಂಥೇಳಿ ನಾನು ಅಪ್ಪಂಗೆ ಹೇಳ್ತಾಯಿದ್ದೆ. ಲಡ್ಡಿಗೆ ಟೋಪಿ ಹಾಕಿದ್ದೆ ಸದ್ಯ. ನಮ್ಮ ಊರ ಹತ್ರ ಏನು ಅಷ್ಟು ಇಬ್ನಿ ಇರಲಿಲ್ಲ, ಇಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಇಬ್ನಿ ಇತ್ತು. ಸೊ ಅದಕ್ಕೆ ಇಬ್ನಿ ಇರಲ್ವೇನೋ ಅಂತ ಅಂದ್ಬಿಟ್ಟು ನಾನು ಲಡ್ಡುಗೆ ಸ್ವೆಟರು ಕೂಡ ಹಾಕಿರಲಿಲ್ಲ. ಸದ್ಯ ಟೋಪಿ ಒಂದು ಹಾಕಿದ್ದೆ ಅವನಿಗೆ, ಇಲ್ಲಾಂದರೆ ಅವನು ತುಂಬ ಹುಷಾರು ತಪ್ಪಿಡ್ತಿದ್ದ. ಸೊ ಅದಾಯಿತು ಅಂತೇಳಿ ಇಲ್ಲಿ ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಇಬ್ನಿ. ಇದು ನೋಡೋಕೆ ಒಂಥರ ಚೆನ್ನಾಗಿತ್ತು, ರೋಡೇ ಕಾಣಿಸ್ತಿರ್ಲಿಲ್ಲ ಅಪ್ಪಂಗೆ ಹೇಳಬೇಕು ಅಂದರೆ, ಆ ರೀತಿಯಾಗಿ ಇಬ್ನಿ ಸುರಿತಾಯಿತ್ತು. ನಾನು ಅದಕ್ಕೆ ಸುಮ್ಮನೆ ವೀಡಿಯೋ ಮಾಡ್ಕೊತಾ ಇದ್ದೆ, ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಹೇಳಿ. ಸರಿ ಅಂತ ಹೇಳಿ ಬೇಗ ಬೇಗ ಅಪ್ಪ ಹೊಂಟೋಗೋಣ. ಇಬ್ನಿ ಸುರಿತಾ ಇರ್ಬೇಕಾರೆ ಅಪ್ಪಂಗೂ ನೆಗಡಿ ಆಗುತ್ತೆ, ನನಗೂ ನೆಗಡಿ ಆಗುತ್ತೆ, ಒಂಥರ ತಲೆ ಭಾರ ಆದಂಗೆ ಆಗುತ್ತೆ ಅಲ್ಲ ಇಬ್ನಿ ಸುರಿತಾ ಇದ್ದರೆ. ಸೊ ಅದಕ್ಕೆ ಬೇಗ ಬೇಗನೆ ಓಡಿಸ್ತಾಯಿದ್ರು ಅಪ್ಪ. ನೋಡಿ ಎಷ್ಟು ಅಲ್ಲೆಲ್ಲ ಏನಿದೆ ಅಂತಲೇ ಕಾಣಿಸ್ತಾನೆ ಇರಲಿಲ್ಲ, ಅಷ್ಟು ಇಬ್ನಿ ತುಂಬ್ಕೊಬಿಟ್ಟಿತ್ತು. ಎದುರುಗಡೆ ಬರ್ತಾ ಇರೋರು ಕೂಡ ಅಷ್ಟು ಕ್ಲಿಯರಾಗಿ ಕಾಣ್ತಾ ಇರಲಿಲ್ಲ, ಸಿಕ್ಕಾಪಟ್ಟೆ ಇಬ್ನಿ ಇತ್ತು. ಸೊ ನಾವು ಹಬ್ಬದ ಮಾರನೆಗೆ ಮಾಡ್ತಾರಲ್ಲ, ಅವರಲ್ಲೂ ಕೂಡ ನಾನ್ ವೆಜ್ ಮಾಡ್ತಾರೆ. ಚಿಕ್ಕಮ್ಮ ಮನೇಲೂ ಕೂಡ ನಾನ್ ವೆಜ್ ಮಾಡ್ತಾರೆ. ಫಸ್ಟ್ ಬೆಳಗ್ಗೆ ಪೂಜೆ ಆಗುತ್ತೆ, ಒಂದು 10 ಗಂಟೆ ಅಷ್ಟೊತ್ತಲ್ಲಿ ಪೂಜೆ ಆಗುತ್ತೆ. ಅದಾದಮೇಲಿಂದ ಮಧ್ಯಾಹ್ನ ನಾನ್ ವೆಜ್ ಊಟ ಇರುತ್ತೆ. ಅವ್ರದ್ದು ಒಂದೇ ದಿನ, ನಮ್ಮದಾದರೆ 3 ದಿನ ಇರುತ್ತೆ. ಚಿಕ್ಕಮ್ಮ ಅವ್ರ ಊರಲ್ಲಿ ಒಂದೇ ದಿನ ಇರುತ್ತೆ. ಸೊ ಅವ್ರ ಊರಿಗೆ ಬಂದ್ವಿ. ನಾವು ಬಂದರೆ ಇಲ್ಲಿ ಪರವಾಗಿಲ್ಲ, ಇಬ್ನಿ ಎಲ್ಲ ಸ್ವಲ್ಪ ಕಮ್ಮಿ ಆಗಿತ್ತು. ಬರೋ ತನಕ ಒಂದು 8 ಗಂಟೆ ಆಗಿತ್ತು, ಒಂದು 10 ನಿಮಿಷದಲ್ಲಿ ಬರ್ಬೋದು ನಮ್ಮ ಊರಿಂದ ಅವ್ರ ಊರಿಗೆ. ಅದು ಬಂದು ದೇವಸ್ಥಾನ. ಈಗ ಫಸ್ಟು ಚಿಕ್ಕಮ್ಮವ್ರ ಮನೆಗೆ ಹೋಗೋಣ. ಹೋಗಿ ಫಸ್ಟು ಅಲ್ಲಿ ರೆಡಿಯಾಗಿ ನಾನು ಸ್ನಾನ ಮಾಡ್ಕೊಂಡು ಹೋಗಿದ್ದೆ, ಸ್ಯಾರಿ ತೊಗೊಂಡೋಗಿದ್ದೆ. ಅಲ್ಲೇ ಸ್ಯಾರಿ ಎಲ್ಲ ಹಾಕ್ಕೊಂಡು ನನ್ನ ತಂಗಿದಿರ ಜೊತೆ ಹೋಗೋಣ ಅಂತ ಹೇಳಿ ನಾನು ಹೋದೆ. ಇವಳು ಬಂದು ನನ್ನ ಚಿಕ್ಕ ತಂಗಿ, ಅವಳು ಹಾಯ್ ಮಾಡ್ತಾಯಿದ್ಲು ಬಂದು. ಅದಾದಮೇಲೆ ನಾನು ಬಂದ ತಕ್ಷಣ ಚಿಕ್ಕಮ್ಮ ನನಗೆ ತಂಬಿಟ್ಟಿಗೆ ಅರಿಶಿನ ಕುಂಕುಮ ಹಾಕಿ ರೆಡಿ ಮಾಡಿಬಿಡು ಅಂತ ಹೇಳಿದ್ರು. ಸೊ ನಾನು ಅದಕ್ಕೆ ಆಯಿತು ಅಂಥೇಳಿ, ಅವರು ಈ ರೀತಿಯಾಗಿ ಮಾಡ್ತಾರೆ. ನಾವು ಬರೀ ಪ್ಲೇನ್ ಮಾಡ್ತೀವಿ, ಅವ್ರ ರೀತಿ ಹೂವು ಎಲ್ಲ ಹಾಕಿ ಮಾಡ್ತಾರೆ, ನಾವು ಹಾಗೆ ಮಾಡ್ತೀವಿ. ನಾನಿಲ್ಲಿ ಅರಿಶಿನ ಕುಂಕುಮ 4 ಸೈಡ್ ಹಾಕ್ತೆ. ಇದು ಬಂದು ನನ್ನ ತಂಗಿ ಪಾಪು, ಅವನು ಲಡ್ಡು ಇಬ್ಬರು ಆಟ ಆಡ್ತಾಯಿದ್ರು. ಅವನು ಲಡ್ಡುನ ಕೂರಿಸ್ಕೊಂಡು ಆಟ ಆಡಿಸ್ತಾ ಇದ್ದ. ಅವ್ನು ಕೂತ್ಕೊತಾನೆ ಇರಲಿಲ್ಲ, ಲಡ್ಡು ಕರಿತಾ ಇದ್ದ ಬಾ 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 ಅಂತ. ನನ್ನ ತಂಗಿ ಪಾಪು. ಇದು ಬಂದು ನನ್ನ ತಂಗಿ, ನನ್ನ ದೊಡ್ಡ ತಂಗಿ, ಇವಳು ನನ್ನ ಚಿಕ್ಕ ತಂಗಿ. ನನ್ನ ತಂಗಿನೂ ಕೂಡ ವ್ಲಾಗ್ ಮಾಡ್ತಾಳೆ, ಅವಳದು ಕೂಡ ಯೂಟ್ಯೂಬ್ ಚಾನಲ್ ಇದೆ, ತೇಜು ದಿನೇಶ್ ಕನ್ನಡ ವ್ಲಾಗ್ ಅಂತ ಹೇಳಿ. ಅವಳು ಕೂಡ ವ್ಲಾಗ್ ಮಾಡ್ತಾಯಿದ್ಲು, ನೋಡ್ತಾ ಇರ್ಬೋದು. ಇಬ್ಬರು ಈ ರೀತಿಯಾಗಿ ರೆಡಿಯಾಗಿದ್ವಿ, 3 ಜನನೂ ಕೂಡ ಈ ರೀತಿಯಾಗಿ ರೆಡಿಯಾಗಿದ್ವಿ. ಅದಾದಮೇಲಿಂದ ಅವ್ರು ಒಟ್ಟಿಗೆ ಕರ್ಕೊಂಡು ಹೋಗೋದು ಪೂಜೆಗೆ. ನಮ್ಮ ಚಿಕ್ಕಪ್ಪ ಇಲ್ಲಿ ಹೇಳ್ತಾಯಿದ್ರು, ಅವ್ರ ಜೊತೆ ಬಂದಾಗ ಸೇರ್ಕೊಳ್ಳಿ ನೀವು ಜೊತೆಗೆ ಹೋಗಿ ಅಂತ ಹೇಳಿ. ಅತ್ತಿನ ಬರ್ತಾರಲ್ಲ ಆಗ ಸೇರ್ಕೋಬೇಕು.
ನಾವು ಅಷ್ಟು ದೂರ ಹೋಗ್ಬಿಟ್ಟು ಆಮೇಲಿಂದ ದೇವಸ್ಥಾನಕ್ಕೆ ಬಂದು, ಇದು ಹೊಸ್ದಾಗಿ ಓಪನ್ ಆಗಿರೋದು ದೇವಸ್ಥಾನ. ಸೊ ಅದಕ್ಕೆ ಬೇಗ ದೇವಸ್ಥಾನಕ್ಕೆ ಬಂದು, ರಶ್ ಇರಲಿಲ್ಲ ದೇವಸ್ಥಾನ, ಅಂದರೆ ಜನ ಇನ್ನೂ ಯಾರೂ ಬಂದಿರಲಿಲ್ಲ. ಫಸ್ಟ್ ಹೋಗಿ ದೇವ್ರ ಕೈ ಮುಕ್ಕೊಂಡು ಬರೋಣ ಅಂತೇಳಿ ಹೊರಟ್ವಿ, ನಾನು ನನ್ನ ತಂಗಿ ಇಬ್ಬರು. ಇಲ್ಲ ಲಡ್ಡು ನನ್ನ ಜೊತೆಗೆ ಇದ್ದ, ಅವನು ಹಿಡಿತಾನೇ ಇರಲಿಲ್ಲ. ಕೆಳಗಿಟ್ಟರೆ ಬಿಟ್ಬಿಟ್ರೆ ಓಡ್ಬಿಡ್ತಾನೆ, ದೇವಸ್ಥಾನ ಎಲ್ಲ ಸುತ್ತಿಸ್ತಾನೆ ನನಗೆ ಅಂತೇಳಿ ನಾನು ಅವನು ಬಿಡ್ತಾನೂ ಇರಲಿಲ್ಲ. ಜೊತೆಗೆ ಕರ್ಕೊಂಡು ಹೋಗ್ತಾಯಿದ್ದೆ ಅವನ್ನ. ಇದು ಬಂದು ಬಸಪ್ಪನ ದೇವಸ್ಥಾನ, ಆಮೇಲೆ ಮಾರಮ್ಮನ ದೇವಸ್ಥಾನ, ಇನ್ನೊಂದು ಕಾಳಮ್ಮನ ದೇವಸ್ಥಾನ ಏನೋ ಅನಿಸುತ್ತೆ. ಸೊ 3 ದೇವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನನ. ಹೊಸ್ದಾಗಿ ಮಾಡಿರೋದು ದೇವಸ್ಥಾನ. ಈಗ ರೀಸೆಂಟಾಗಿ 1-2 ತಿಂಗಳಾಗಿರ್ಬೋದೇನೋ ಓಪನ್ ಆಗಿ ಅನಿಸುತ್ತೆ. ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ನನಗೆ. 2-3 ತಿಂಗಳಾಗಿರ್ಬೋದು ಅನಿಸುತ್ತೆ ಓಪನ್ ಆಗಿ. ಅದಾದಮೇಲೆ ಪೂಜೆ ಮಾಡಿಸ್ಕೊತಾಯಿದ್ರು. ನಾವು ಹಾಗೆ ಒಳಗೋಗಿ ಕೈ ಮುಕ್ಕೊಂಡು ಬಂದ್ವಿ ಈಚೆ ಕಡೆಗೆ. ನಾವು ಬರೋಷ್ಟರಲ್ಲಿ ಸ್ವಲ್ಪ ಹೊತ್ತಿಗೆ ಅದಾದಮೇಲೆ ತಂಬಿಟ್ಟೆಲ್ಲ ತೊಗೊಂಡೋಗಿದ್ರಲ್ಲ, ಎಲ್ಲರೂ ಊರವ್ರನ್ನೆಲ್ಲ ಒಟ್ಟಿಗೆ ಸೇರಿಸ್ಕೊಂಡು ಅವರು ಕೂಡ ದೇವಸ್ಥಾನದ ಹತ್ರ ಬಂದರು. ನಾವೆಲ್ಲ ದರ್ಶನ ಮಾಡ್ಕೊಂಡು ನಿಂತಿದ್ವಿ. ದೇವ್ರ ದರ್ಶನ ಮಾಡ್ಕೊಂಡು ನಾನು ನನ್ನ ತಂಗಿ ಇಬ್ಬರು ಸೈಡಲ್ಲಿ ನಿಂತಿದ್ವಿ. ಇನ್ನು ಪೂಜೆ ಸ್ಟಾರ್ಟ್ ಮಾಡ್ತಾರೆ, ಇನ್ನು ರಶ್ ಆಗೋಗುತ್ತೆ ಅಂತೇಳಿ ಸೈಡಲ್ಲಿ ನಿಂತ್ಕೊಂಡಿದ್ವಿ. ನನ್ನ ತಂಗಿನೂ ಕೂಡ ಅವಳು ಬಂದು ಎಲ್ಲರ ಜೊತೆಗೂ ಸೇರಿಕೊಂಡು ಅವಳು ಪೂಜೆ ಮಾಡ್ಸೋಕ್ಕೆ ಆ ಸೈಡ್ ಹೋದ್ಲು. ದೇವ್ರ ಹತ್ರ ಪೂಜೆ ಮಾಡಿಸ್ಕೊಬರ್ತೀನಿ ಅಂತೇಳಿ. ನಾವು ಸೈಡಲ್ಲಿ ನಿಂತ್ಕೊಂಡು ನಾನು ವೀಡಿಯೋ ಮಾಡ್ಕೊತಾ ಇದ್ದೆ. ಎಷ್ಟು ಜನ ಇದ್ದಾರೆ, ಎಷ್ಟು ಜನದ ಮಧ್ಯೆ ನಾವು ಬಂದಿದ್ರೆ ಹೋಗೋಕ್ಕಾಗ್ತಿರ್ಲಿಲ್ಲ ಅಂತೇಳಿ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ವಿ ನಾನು ನನ್ನ ತಂಗಿ ಇಬ್ಬರು. ಎಲ್ಲ ತಶು ಹೋಗಿ ಬಂದಾಯ್ತು, ಹೋಗಿ ಬರೋ. ಕೊನೆಗೆ ಕಾಣ್ತಿಲ್ಲ ತಶು. ಅಜ್ಜಿ ತಂಗಿದಿರು ಎಲ್ಲ ಸುಮಾರು ಜನ ಕೂತಿದ್ರು, ಎಲ್ಲ ಮಾತಾಡ್ತಾಯಿದ್ರು. ಎಲ್ಲ ಕೆಲಸ ಮುಗಿಸ್ಬಿಟ್ಟು ಬಂದು ಅತ್ತೆ ಎಲ್ಲ ಕೂತ್ಕೊಂಡು ಮಾತಾಡ್ತಾಯಿದ್ರು. ಏನು ಹಂಗೆ ಹಿಂಗೆ ಏನೋ ಅವ್ರ ಕತೆಗಳು ಹೇಳ್ತಾಯಿದ್ರು, ಕೂತ್ಕೊಂಡು ಮಾತಾಡ್ತಾಯಿದ್ರು. ನಾನು ಸುಮ್ಮನೆ ಮಧ್ಯದಲ್ಲಿ ಕೂತ್ಕೊಂಡು ಕೇಳಿಸ್ಕೊತಾ ಇದ್ದೆ. ಲಡ್ಡುನು ಕೂಡ ಆಟಾಡ್ತಾ ಇದ್ದೆ, ನನ್ನ ಜೊತೆಗೇ ಇತ್ತು. ಅವ್ನು ಫೋನ್ ಕಿತ್ಕೋತಾ ಇದ್ದ, ಫೋನ್ ಕೊಡು ಮಮ್ಮ ಅಂತೇಳಿ. ಸೊ ಇದೊಂದು ಪುಟ್ಟ ವ್ಲಾಗ್ ಆಗಿರುತ್ತೆ. ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.